ಅನ್ನದಾತ ಸುಖೀಭಾವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾನು ಮಾತಾಡಿಕೊಳ್ತಿರೋದು 1952ನೇ ಇಸ್ವಿಯಲ್ಲಿ ತೆರೆ ಕಂಡಂತಹ ಶ್ರೀನಿವಾಸ ಕಲ್ಯಾಣ ಎಂಬ ಚಿತ್ರದ ಬಗ್ಗೆ. ಈ ಚಿತ್ರದಲ್ಲಿ ನಮ್ಮ ಮಹಾತ್ಮ ಪಿಕ್ಚರ್ಸ್ ಅವರ ಪ್ರೊಡಕ್ಷನ್ ಲಾಂಛನದಡಿ ಈ ಪಿಕ್ಚರ್ ಆಗುತ್ತೆ. ಶಂಕರ್ ಸಿಂಗ್ ಅವರು ಇದರದ್ದು ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಬಂದು ವಿಟ್ಲಾಚಾರ್ಯ ಅವರು. ಮತ್ತು ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದವರು ಪಿ ಶಾಮಣ್ಣ ಅವರು ಮತ್ತು ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳೋರು ವಿಮಲಾನಂದ ರಾಯರು ಮತ್ತು ಪ್ರತಿಮಾದೇವಿಯವರು, ಹರಿಣಿಯವರು. ಮತ್ತು ಇದರಲ್ಲಿ ಒಂದು ವಿಶೇಷ ಪಾತ್ರ ಬಕುಳಾದೇವಿ ಎಂಬ ಪಾತ್ರ ಒಂದು ಬರುತ್ತೆ. ಆ ಪಾತ್ರಕ್ಕೆ ಇವ್ರನ್ನ ಕರೀತಾರೆ, ಯಾರು ನಮ್ಮ ಅಮೀರಾಬಾಯಿ ಕರ್ನಾಟಕಿ ಅಂತ. ಅವರು ಮುಂಬೈನಿಂದ ಬರ್ತಾರೆ. ಅವರು ಹಾಡುಗಾರರು ಕೂಡ ಮತ್ತು ನೃತ್ಯಗಾರ್ತಿ ಕೂಡ. ಅವ್ರನ್ನ ಕರೀತಾರೆ, ಅವ್ರು ಬರ್ತಾರೆ. ಬಕುಳಾದೇವಿಯ ಪಾತ್ರ ಇದು. ಆ್ಯಕ್ಚುಲಿ ಶ್ರೀಹರಿಯು ಏಟಾಗಿರುತ್ತೆ ಶ್ರೀಹರಿಯ ಕಾಲಿಗೆ, ಆಗ ಅವರನ್ನು ಉಪಚರಿಸುವ ಒಂದು ಕ್ಯಾರೆಕ್ಟ್ರು. ಸೊ ಅದನ್ನು ಮಾಡ್ತಾರೆ. ಮಾಡಾದಮೇಲೆ ಇದರಲ್ಲಿ 3 ಹಾಡುಗಳಿರುತ್ತೆ. ಜಯಕೃಷ್ಣ ನಮೋ ಮತ್ತು ಕಂಡೆ ಕಂಡೆ ಮತ್ತು ಶ್ರೀನಿವಾಸನ ಮಹಿಮೆ ಅಂತ ಒಂದು 3 ಹಾಡುಗಳು ಬರುತ್ತೆ. ಹರಿಯೇ ನಿನ್ನ ಮಹಿಮೆ ಅನ್ನೋ ಹಾಡುಗಳು ಬರುತ್ತೆ. ಅದು ಸೂಪರ್ ಹಿಟ್ ಆಗುತ್ತೆ ಆ ಹಾಡುಗಳು, 3 ಹಾಡುಗಳು. ಅದನ್ನ ಅಮೀರಾಬಾಯಿ ಕರ್ನಾಟಕಿ ಅವ್ರ ಕಡೆಯಿಂದನೇ ಹಾಡಿಸಿರ್ತಾರೆ ಕೂಡ. ಅಲ್ಲಿ ಏನಾಗುತ್ತೆ ಅಂದರೆ ಪಿ ಶಾಮಣ್ಣನವರ ಸಂಗೀತವನ್ನು ಕೇಳಿಸ್ಕೊಂಡು, ಅವರು ಮಾಡಿದಂಥ ಕಂಪೋಸಿಷನ್ನ ಕೇಳಿಸ್ಕೊಂಡು ಅಮೀರಾಬಾಯಿ ಕರ್ನಾಟಕಿಯವರು ಶಾಮಣ್ಣನವ್ರಿಗೆ ಹೇಳ್ತಾರೆ, ದಯಮಾಡಿ ನೀವು ಮುಂಬೈಗೆ ಬನ್ನಿ ನನ್ನ ಜೊತೆ, ಯಾಕೆಂದರೆ ನಿಮಗೆ ತುಂಬ ಬ್ರೈಟ್ ಫ್ಯೂಚರ್ ಇದೆ. ಅಲ್ಲಿ ಬಂದು ಅಲ್ಲಿ ನಿಮ್ಮ ಸಂಗೀತದ ಮುಂದಿನ ದಿನಗಳನ್ನ ಅಲ್ಲಿ ನೀವು ಅಭ್ಯಾಸ ಮಾಡಿ, ಜೊತೆಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ಕೇಳ್ಕೊತಾರೆ. ಆದರೆ ಪಿ ಶಾಮಣ್ಣನವರು ಅರಮನೆಯ ವಾದ್ಯ ವೃಂದದಲ್ಲಿ ಗುರುತಿಸ್ಕೊಂಡವರು. ಜೊತೆಗೆ ಅವರು ಹೇಳ್ತಾರೆ, ಇಲ್ಲ ನೀವು ಹೋಗಿ ಬನ್ನಿ, ನಾನು ನನ್ನ ಮುಂದಿನ ಸಂಗೀತದ ಜರ್ನಿ ಏನಿದೆ ಅದು ಮೈಸೂರಿನಲ್ಲೇ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ. ಮತ್ತು ಈ ಚಿತ್ರದಲ್ಲಿ ಒಂದು ವಿಶೇಷತೆ ಏನಿದೆ ಅಂತಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಚಿಕ್ಕ ಪಾತ್ರವನ್ನು ಈ ಸಿನಿಮಾದಲ್ಲಿ ಮಾಡಿರ್ತಾರೆ. ಈ ಚಿತ್ರದ ನಂತರ ತಿರ್ಗಾ ಮಹಾತ್ಮ ಪಿಕ್ಚರ್ಸ್ ನಡಿನೇ ಇನ್ನೊಂದು ಚಿತ್ರ ರೆಡಿಯಾಗುತ್ತೆ. 1953ರಲ್ಲಿ ತೆರೆ ಕಂಡಂತಹ ದಳ್ಳಾಳಿ ಎಂಬ ಚಿತ್ರದ ಬಗ್ಗೆ ಮಾತಾಡ್ತೀನಿ. ಇದರ ನಿರ್ದೇಶಕರು ಬಂದು ನಮ್ಮ ಶಂಕರ್ ಸಿಂಗ್ ಅವರೇ. ಇದರ ಸಂಗೀತ ನಿರ್ದೇಶಕರು ಬಂದು ಪಿ ಶಾಮಣ್ಣ ಅವರು ಮತ್ತು ಇದರ ಕಲಾ ನಿರ್ದೇಶಕರು ಬಂದು ಎಂಬಾರಯ್ಯ ಅವರು ಅಂತ ತುಂಬ ಪ್ರಸಿದ್ಧ ಆರ್ಟ್ ಡೈರೆಕ್ಟರ್ ಇರ್ತಾರೆ ಅವರು. ಮತ್ತು ಇದರ ನೃತ್ಯ ಸಂಯೋಜನೆಯನ್ನು ಇದರ ಡ್ಯಾನ್ಸ್ ಡೈರೆಕ್ಟರ್ ಕೊರಿಯೋಗ್ರಾಫರ್ ಯಾರಿದ್ದಾರೆ ಅಂತಂದರೆ ಅದು ವೀರ್ ಅವರು ಕೊರಿಯೋಗ್ರಫಿ ಮಾಡಿರ್ತಾರೆ. ಇಲ್ಲಿ ಮಹಾತ್ಮ ಪಿಕ್ಚರ್ಸ್ ಅಂಡರೇ ಇದು 1953ರಲ್ಲಿ ತೆರೆ ಕಾಣುತ್ತೆ. ದಳ್ಳಾಳಿ ಎಂಬ ಚಿತ್ರದ ಕತೆ ಏನು ಅಂತಂದರೆ, ಅಂದಿನ ಕಾಲದಲ್ಲಿ ಗೋವಿಂದಯ್ಯ ಎಂಬುವರು ಒಬ್ಬರು ತುಂಬ ಹೆಚ್ಚಿನ ಬಡ್ಡಿಯ ಆಮಿಷ ಒಡ್ಡಿ ಇಡೀ ಬೆಂಗಳೂರಿನ ಮುಗ್ಧರ ಹಣವನ್ನು ನುಂಗಿ ಹಾಕಿರ್ತಾರೆ ಅಂತ ಒಂದು ಇರುತ್ತೆ. ಅದನ್ನು ಆಧರಿಸಿ ಒಂದು ನಾಟಕವನ್ನು ಬರೆದಿರ್ತಾರೆ. ರತ್ನಾಕರ ಅಂತ ಒಂದು ನಾಟಕವನ್ನು ಬರೆದಿರ್ತಾರೆ ಹುಣಸೂರು ಕೃಷ್ಣಮೂರ್ತಿಯವರು. ಅದನ್ನೇ ಲೇಟರ್ ಆನ್ ಅದೇ ನಾಟಕವನ್ನು ಮಕ್ಮಲ್ ಟೋಪಿ ಅಂತ ಹಿರಣ್ಯವರು ಅದನ್ನು ನಾಟಕ ಮಾಡ್ತಾರೆ. ಆ ಒಂದು ಕತೆ, ಚಿತ್ರಕಥೆ, ಸಂಭಾಷಣೆಯನ್ನು ಬರೆದಂಥ ಹುಣಸೂರು ಕೃಷ್ಣಮೂರ್ತಿ ಬರೆದಂಥ ಒಂದು ಚಿತ್ರನೇ ದಳ್ಳಾಳಿ ಅಂತ. ಇದರಲ್ಲಿ ಅವನು ಹೇಗೆ ಜನಸಾಮಾನ್ಯರಿಗೆ ಹೆಚ್ಚಿನ ಬಡ್ಡಿಗೆ ಆಮಿಷವನ್ನು ಒಡ್ಡಿ ಅವರ ಕಾಸನ್ನ ನುಂಗಿ ನೀರು ಮಾಡ್ತಾನೆ ಅನ್ನೋದೇ ಈ ಚಿತ್ರದ ಕತೆ. ಇದರಲ್ಲಿ ಏನು ಅಂತಂದರೆ, ಇದರಲ್ಲಿ ಪಿ ಶಾಮಣ್ಣ ಅವರು ಒಳ್ಳೆ ಸಂಗೀತವನ್ನು ಕೊಟ್ಟಿದ್ದಾರೆ. ಇದರಲ್ಲೂ ಅಮೀರಾಬಾಯಿ ಕರ್ನಾಟಕಿ ಅವರ ಒಂದು ಹಾಡು ತುಂಬಾ ಪ್ರಸಿದ್ಧ ಆಯಿತು. ಮತ್ತು ಇನ್ನೊಂದು ಹಾಡು ಅದು ಮುಂಜಾನೆ ಮುಂಗೈ ತನಕ, ಮಧ್ಯಾಹ್ನ ಮೊಣಗೈ ತನಕ, ಸಾಯಂಕಾಲ ಭುಜದ ತನಕ, ರಾತ್ರಿ ಎಲ್ಲೋ ಕಾಣೆ ಹರಿಯೇ ಅಂತ ಒಂದು ಹಾಡು. ಅಂದರೆ ಆ ಹಾಡು ಒಂಥರ ತುಂಬಾ ಅರ್ಥಪೂರ್ಣವಾಗಿ ಎಲ್ಲರ ಬಾಯಲ್ಲೂ ಬರುವಂಥ ಹಾಡಾಗ್ಬಿಟ್ಟು ತುಂಬ ಪಾಪ್ಯುಲರ್ ಆಗಿ ಈ ಸಿನಿಮಾಗೆ ಜನ ಬರೋಂಗೆ ಆಗ್ತಾರೆ. ಆಮೇಲೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಆಗುತ್ತೆ, ಗಲ್ಲಾಪೆಟ್ಟಿಗೆ ತುಂಬುತ್ತೆ ಈ ಚಿತ್ರದ ಮೂಲಕ. ಈ ಚಿತ್ರದಲ್ಲಿ ತುಂಬಾ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಆ ನಿರೀಕ್ಷೆಗೂ ಮೀರಿ ಇದರ ಕಲೆಕ್ಷನ್ಸ್ ಆಗುತ್ತೆ. ಇದೇ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, BS ರಂಗ ಅವರು ಹೇಳ್ತಾರೆ, ಇದು
ಒಂದು ಎರಡು ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ, ಇನ್ನು ಮಿಕ್ಕಿದವು ಚೆನ್ನಾಗಿ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಎಲ್ಲ ಹುಡುಕಾಟದಲ್ಲಿದ್ದಾಗ ನನಗೆ ಕಂಡು ಬಂದಿದ್ದು ಏನು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಥಿಯೇಟ್ರಿಕಲ್ಸು ಇಲ್ಲಿ ನಮಗೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಡಿಸ್ಟ್ರಿಬ್ಯೂಷನ್ ಕೊರತೆ ಇದೆ, ಎಲ್ಲ ಇರೋದ್ರಿಂದ ಅಕ್ಕಪಕ್ಕದ ರಾಜ್ಯಗಳು ಯಾವುದು ನಮ್ಮ ತೆಲುಗು ರಾಜ್ಯ ಆಗಿರ್ಬೋದು ಅಥವಾ ಬಾಲಿವುಡ್ ಆಗಿರ್ಬೋದು, ಇದರಲ್ಲೆಲ್ಲ ಏನು ಅಂತಂದರೆ ನಂಬರ್ ಆಫ್ ಸ್ಕ್ರೀನ್ಸು ಜಾಸ್ತಿ ಇದೆ ಮತ್ತು ಸ್ಕ್ರೀನಿಂಗು ಎಲ್ಲ ಕಡೆನೂ ಆಗುತ್ತೆ. ಬಟ್ ನಮ್ಮ ಕನ್ನಡದ್ದು ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಹೋಗೋದಿಲ್ಲ. ಸೊ ಕರ್ನಾಟಕದಲ್ಲಿ ಮಾತ್ರ ನಮ್ಮ ಸ್ಕ್ರೀನಿಂಗ್ ಇರೋದ್ರಿಂದ ನಮಗೆ ತುಂಬಾ ಚಿಕ್ಕದು ಒಂದು ಇದಾಗಿದೆ. ಪ್ಲಸ್ ಸರ್ಕಾರ ಒಂದು ನೀತಿಯನ್ನು ತಂದಿದೆ, ಏನು ಅಂದರೆ ಪರ್ದೆಯಿಂದ ಚೇರ್ಗೆ 18 ಅಡಿಗಳ ಗ್ಯಾಪ್ ಇರಬೇಕು ಅಂತ ಒಂದು ಇವಾಗ ಹೊಸದಾಗಿ ರೂಲ್ಸ್ ತಂದಿದೆ. ಅದರಿಂದ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಆಗ್ಬಿಟ್ಟಿದೆ. ಸೊ ನಂಬರ್ ಆಫ್ ಸೀಟ್ಸ್ ಕಮ್ಮಿ ಆಗಿದೆ, ಜೊತೆಗೆ ಒಂದು ಸೀಟ್ ರೋ ಇಂದ ಇನ್ನೊಂದು ಸೀಟ್ ರೋಗೆ 1.5 ಅಡಿಯಷ್ಟು ಜಾಗನೂ ಬಿಡಬೇಕು ಅಂತ ಹೇಳಿದೆ. ಸೊ ಎಷ್ಟೋ ಸೀಟ್ಸ್ ಕಮ್ಮಿ ಆಗ್ಬಿಟ್ಟಿದೆ. ಮುಂಚೆ 800 ರೂಪಾಯಿ ಕಲೆಕ್ಷನ್ ಕಾಣ್ತಾ ಇದ್ದಿದ್ದು ಇವತ್ತಿನ ದಿನ 600 ರೂಪಾಯಿ ಕಲೆಕ್ಷನ್ ಇಳಿದ್ಬಿಟ್ಟಿದೆ. ಸೊ ಈ ಥರದ್ದೆಲ್ಲ ಕನ್ಸ್ಟ್ರೈನ್ಸ್ ಇರಬೇಕಾದ್ರೆ ಬೇರೆ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅಂದರೆ ಟೂರಿಂಗ್ ಟಾಕೀಸ್ಗಳ ಸಂಖ್ಯೆ ಹೆಚ್ಚಳ ಇದೆ, ಜೊತೆಗೆ ಅದಕ್ಕೆ ಸರ್ಕಾರದ ಒಂದು ಸಪೋರ್ಟ್ ಸಿಸ್ಟಮ್ ಕೂಡ ಇದೆ. ಆದರೆ ಇಲ್ಲಿ ನಮಗೆ ಅದು ಆಗ್ತಾ ಇಲ್ಲ. ಸೊ ಹೆಚ್ಚಿನ ಟೂರಿಂಗ್ ಟಾಕೀಸ್ಗಳು ಬಂದು ಅದಕ್ಕೆ ಸರ್ಕಾರದಿಂದ ಒಂದು ಸಪೋರ್ಟ್ ಸಿಕ್ಕಿದ್ರೆ ನಮಗೆ ನಂಬರ್ ಆಫ್ ಸ್ಕ್ರೀನ್ಸ್ ಹೆಚ್ಚಾಗುತ್ತೆ. ನಂಬರ್ ಆಫ್ ಸ್ಕ್ರೀನಿಂಗ್ ಹೆಚ್ಚಾದಾಗ ಜನ ಹಳ್ಳಿಗಳಲ್ಲಿ ಎಲ್ಲ ಕಡೆನೂ ನೋಡುವಂಥ ವ್ಯವಸ್ಥೆ ಆಗುತ್ತೆ. ಯಾಕೆಂದರೆ ಎಲ್ಲರೂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ಸಿಟಿಗಳಿಗೆ ಬಂದು ಸಿನಿಮಾ ನೋಡೋದು ಸುಳ್ಳು, ಅದು ಆಗಲ್ಲ. ಸೊ ನಮಗೆ ಟೂರಿಂಗ್ ಟಾಕೀಸ್ಗಳಿದ್ದಾಗ ಹಳ್ಳಿಗೆ ಹೋಗಿ ಆ ಚಿತ್ರಗಳನ್ನ ತೋರಿಸ್ಬೋದು. ಆವಾಗ ಏನಾದರೂ ಒಂದು ಸುಧಾರಣೆ ಕಾಣ್ಬೋದು, ಇನ್ನೂ ಹೆಚ್ಚಿನ ಲಾಭ ಗಳಿಕೆ ಮಾಡ್ಬೋದು ಅಂತ BS ರಂಗ ಅವರು ಈ ಸಂದರ್ಭದಲ್ಲಿ ಹೇಳ್ತಾರೆ. ಇದನ್ನು ನಾನು ಏನಕ್ಕೆ ಹೇಳಿದೆ ಅಂತಂದರೆ, ದೀಸ್ ಆರ್ ಆಲ್ ದ ಡೆವಲಪ್ಮೆಂಟ್ಸ್. ಆ ಟೈಮಲ್ಲಿ ಥಾಟ್ ಪ್ರೋಸೆಸ್ ನೋಡಿ, ಒಬ್ಬೊಬ್ಬರೇ ಈ ಥರ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರ ಮಾಡಿದ್ರೆ ಹಿಂಗಾಗುತ್ತೆ. ಸೊ ಇವತ್ತು ನಾವೇನು ಹೇಳ್ತಾ ಇದ್ದೀವಿ, ಇನ್ನೂ ಕೂತ್ಕೊಂಡು ಅಸಹಾಯಕತೆ ಥರ ಮಾತಾಡ್ತೀವಿ ಇವಾಗ 2026ರಲ್ಲಿ. ಬಟ್ ನಾನು ಹೇಳೋದು ಅವತ್ತೇ ಎಷ್ಟು ಮುಂದಾಲೋಚನೆ ಮಾಡಿದರು. 1953ರಲ್ಲಿ BS ರಂಗ ಅವರು ಇದನ್ನ ಹೇಳ್ತಾರೆ, ಏನು ಅಂದರೆ ನಂಬರ್ ಆಫ್ ಟೂರಿಂಗ್ ಟಾಕೀಸಸ್ ಜಾಸ್ತಿ ಮಾಡಬೇಕು. ಹಳ್ಳಿ ಪ್ರದೇಶಗಳಲ್ಲಿ ಸಿನಿಮಾನ ತೊಗೊಂಡು ಹೋದರೆ ಅಲ್ಲಿ ಜನಕ್ಕೆ ಅನುಕೂಲ ಆಗುತ್ತೆ. ಅವರು ಹಳ್ಳಿಗಳನ್ನ ಬಿಟ್ಟು ಪೇಟೆಗಳ ಕಡೆ ಅಥವಾ ಪಟ್ಟಣಗಳ ಕಡೆ ಎಲ್ಲೂ ಬಂದು ಸಿನಿಮಾ ನೋಡೋವಂಥ ವ್ಯವಸ್ಥೆ ತುಂಬ ಕಮ್ಮಿ ಅಂತ ಆಗಿನ ಕಾಲಕ್ಕೆ ಹೇಳಿದರು. ಸೊ ಇನ್ನೂ ಹಲವಾರು ಅಂದರೆ ನನ್ನ ಪ್ರಕಾರ 1953ನೇ ಇಸ್ವಿ ತನಕ ನಾವು ಮಾತಾಡಿದ್ದೀವಿ. ಸೊ ಮುಂದೆ ಬರತಕ್ಕಂಥ ಇಸ್ವಿ 1954 ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೊದಲನೇ ಚಿತ್ರ ಹೀರೋ ಆಗಿ, ಅದು ಬೇಡರ ಕಣ್ಣಪ್ಪ. ಆ ಚಿತ್ರದ ಬಗ್ಗೆ ಮಾತಾಡೋಕ್ಕೆ ಇನ್ನೊಂದು ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. अन्नदाता सुखी भव।